ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸರ್ಕಾರದಿಂದ ಅರ್ಹ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಸಿಗ್ತಾ ಇದೆ. ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ಮನೆಯಲ್ಲೇ ಕೂತು ನಾನು ಸಂಪಾದನೆ ಮಾಡಬೇಕು ಅಂತಂದ್ರೆ ನಿಮಗೆ ಇನ್ನು ಮುಂದೆ ಉಚಿತ ಹೊಲಿಗೆ ಯಂತ್ರ ಸಿಗತ್ತೆ. ಹಾಗಾದ್ರೆ ಉಚಿತ ಹೊಲಿಗೆ ಯಂತ್ರಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅರ್ಹತಾ ಮಾನದಂಡಗಳು ಏನೇನಿದೆ, ಎಲ್ಲೆಲ್ಲಿ ಈಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಹಾಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ಮಹಿಳೆಯರು ನನ್ನ ಮನೆಯಲ್ಲೇ ಕೂತು ಏನಾದರೂ ಸಂಪಾದನೆ ಮಾಡಬೇಕಪ್ಪ, ಕೇಂದ್ರ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ತರ್ತಾನೆ ಇರುತ್ತೆ, ಅದರ ಸದುಪಯೋಗವನ್ನ ಪಡ್ಕೊಳ್ಬೇಕು. ಒಂದಷ್ಟು ಜನ ಈಗ ಮನೆಯಲ್ಲೇ ಕೂತು ಬ್ಲೌಸ್ ಸ್ಟಿಚ್ ಮಾಡೋದಾಗಿರ್ಬೋದು, ಅಥವಾ ಲಂಗಾದಾವಣಿ ಹೊಲಿಯೋದಾಗಿರ್ಬೋದು, ಹೀಗೆ ಸಾಕಷ್ಟು ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ಇನ್ನೊಂದಷ್ಟು ಆರ್ಥಿಕವಾಗಿ ಅವರು ಸಬಲರಾಗಬೇಕು, ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳ್ಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಉಚಿತ ಹೊಲಿಗೆ ಯಂತ್ರವನ್ನ ಮಹಿಳೆಯರಿಗಾಗಿ ಕೊಡ್ತಾ ಇದೆ. ಸೊ ಅದ್ರ ಬಗ್ಗೆನೇ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಸರ್ಕಾರ ಮೇನ್ ಆಗಿ ಯೋಚನೆ ಮಾಡಿರುವಂತದ್ದು ಸ್ವಂತ ಆದಾಯ ಮಹಿಳೆಯರಿಗೆ ಇರಬೇಕು, ಅದರ ಜೊತೆಗೆ ಆರ್ಥಿಕವಾಗಿ ಅವರು ಸದೃಢರಾಗಬೇಕು, ಹಾಗೆ ಸ್ವಾವಲಂಬಿ ಜೀವನವನ್ನ ಸಾಗಿಸಬೇಕು ಅಂತ ಹೇಳ್ಕೊಂಡು ಸರ್ಕಾರ ಬೇರೆ ಬೇರೆ ರೀತಿಯಾದಂತಹ ಯೋಜನೆಗಳನ್ನ ತಂದಿದೆ. ಅದರಲ್ಲಿ ಉಚಿತ ಹೊಲಿಗೆ ಯಂತ್ರ ಯೋಜನೆ ಕೂಡ ಒಂದು. ಸ್ನೇಹಿತರೆ, ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಸ್ಕೀಮ್ಸ್ಗಳು ಬರುತ್ತೆ. ಸೊ ನಾನು ನಿಮ್ಗೆ ಇವತ್ತು 3 ರಿಂದ 4 ಬೆಸ್ಟ್ ಸ್ಕೀಮ್ಗಳ ಬಗ್ಗೆ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಅಪ್ಲೈ ಮಾಡಬೇಕು, ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾವೆಲ್ಲ ಯೋಜನೆ ಅಡಿ ಉಚಿತ ಹೊಲಿಗೆ ಯಂತ್ರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ನೋಡೋಣ. ಸೊ ಇಲ್ಲಿ ನಿಮ್ಗೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅನ್ನುವಂಥ ಒಂದು ಸ್ಕೀಮ್ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಗ್ರಾಮೀಣ ಆಗಿರ್ಬೋದು ಅಥವಾ ನಗರ ಭಾಗದ ಮಹಿಳೆಯರಿಗೆ ಇಲ್ಲಿ ನಿಮ್ಗೆ ಉಚಿತ ಹೊಲಿಗೆ ಯಂತ್ರ ಸಿಗುತ್ತೆ. ಹಾಗೆ ಇನ್ನೊಂದು ಹೇಳಲೇಬೇಕು, 15 to 30 ಡೇಸ್ ಇಲ್ಲಿ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಸೊ ಕೇವಲ ನಿಮಗೆ ಉಚಿತ ಹೊಲಿಗೆ ಯಂತ್ರ ಕೊಡೋದು ಮಾತ್ರ ಅಷ್ಟೇ ಅಲ್ಲ, ಇನ್ ಕೇಸ್ ನೀವು ಟೈಲರಿಂಗ್ ಅನ್ನ ಕಲಿಬೇಕು ಅಂತಂದ್ರೂ ಕೂಡ ಇಲ್ಲಿ ತರಬೇತಿ ಸಿಗುತ್ತೆ, ಹಾಗೆ ಒಂದು ಕಿಟ್ ಕೂಡ ಫ್ರೀ ಆಗಿ ಸಿಗುವಂಥದ್ದು. ಅದರ ಜೊತೆಗೆ ನಿಮ್ಗೆ ಇಲ್ಲಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಲಾಸ್ಟಿಗೆ ನಿಮಗೆ ಉಚಿತ ಹೊಲಿಗೆ ಯಂತ್ರ ಕೂಡ ಸಿಗುತ್ತೆ. ಅಂದ್ರೆ ಒಂದು ಕಂಪ್ಲೀಟ್ ಪ್ಯಾಕ್ಡ್ ಅಂತ ಹೇಳ್ತೀವಲ್ವಾ, ಎಲ್ಲವೂ ಕೂಡ ಕೊಡ್ತಾರೆ ಅಂತಂದ್ರೆ ಅದು ನಿಮಗೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂಡರ್ ಅಲ್ಲಿ. ಸೊ ಇದರ ಒಂದು ಸದುಪಯೋಗವನ್ನ ಕೂಡ ಇಲ್ಲಿ ನೀವು ಪಡ್ಕೊಳ್ಬಹುದು. ಇನ್ನು ಎರಡನೇದಾಗಿ ಪ್ರಧಾನ ಮಂತ್ರಿ ಉದ್ಯೋಗ ಸೃಜನಾ ಯೋಜನೆ, ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನಾವು ಹಾಕಿದ್ವಿ. PMEGP ಅಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೇನು ಫೆಸಿಲಿಟಿ ಇದೆ, ಇವೆಲ್ಲದರ ಬಗ್ಗೆ ನಾವು ಇನ್ ಡಿಟೇಲ್ ಆಗಿ ವಿಡಿಯೋವನ್ನ ಮಾಡಿದ್ವಿ. ಇಲ್ಲೂ ಕೂಡ ನಿಮಗೆ ಉಚಿತ ಹೊಲಿಗೆ ಯಂತ್ರ ಅರ್ಹ ಮಹಿಳೆಯರಿಗೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ 35% ವರೆಗೆ ಸಬ್ಸಿಡಿ ದರದಲ್ಲಿ ನಿಮಗೆ ಹೊಲಿಗೆ ಯಂತ್ರ ಸಿಗುವಂಥದ್ದು. ಯಾರೆಲ್ಲ ಟೈಲರಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು, ಮನೆಯಲ್ಲೇ ಕೂತು ಟೈಲರಿಂಗ್ ಮಾಡಬೇಕು, ಅಥವಾ ನಾನು ಚಿಕ್ಕದಾಗಿ ಒಂದು ಸ್ವಂತ ಉದ್ಯಮವನ್ನ ಕಟ್ಕೊಳ್ಬೇಕು ಅನ್ನೋರಿಗೆ ಇಲ್ಲಿ ನಿಮಗೆ ಅಪ್ ಟು 35% ವರೆಗೆ ಸಬ್ಸಿಡಿ ಸಿಗುತ್ತೆ. ಇದು ಸಾಕಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗುವಂತ ಯೋಜನೆ. ಇನ್ನು ಮೂರನೇದಾಗಿ ರಾಜ್ಯ ಸರ್ಕಾರದ ವಿವಿಧ ಅಭಿವೃದ್ಧಿ ನಿಗಮಗಳಿಂದ ಒಂದಷ್ಟು ನಿಮಗೆ ಸಬ್ಸಿಡಿ ರೂಪದಲ್ಲಿ ಫ್ರೀ ಹೊಲಿಗೆ ಯಂತ್ರ ಸಿಗುವಂಥದ್ದು. ಸೊ ಇಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದ ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಅಥವಾ SC/ST ಜನಾಂಗದವ್ರು ಆಗಿರ್ಬೋದು, ಮರಾಠ ಆಗಿರ್ಬೋದು, ವಿಶ್ವಕರ್ಮ, ಇದರ ಒಂದು ನಿಗಮಗಳ ಅಂಡರ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಕ್ಕಲಿಗ ಸಮುದಾಯದ ಒಂದು ನಿಗಮಗಳ ಅಂಡರ್ ಅಲ್ಲಿ ನಿಮಗೆ ಉಚಿತ ಹೊಲಿಗೆ ಯಂತ್ರ ಸಿಗುವಂಥದ್ದು. ಅದೇ SC/ST ಕ್ಯಾಟಗರಿ ಅಂಡರ್ ಅಲ್ಲಿ ನಿಮಗೆ ಒಂದಷ್ಟು ಸ್ಕೀಮ್ಸ್ಗಳು ಇರುವಂಥದ್ದು. ಸೊ ಇಲ್ಲಿ ನಿಗಮಗಳಿಂದ ಅರ್ಜಿಯನ್ನ ಆಹ್ವಾನಿಸ್ತಾರೆ. ಸೊ ಇದು ನಿಮಗೆ ಕಂಪ್ಲೀಟ್ 1 ವರ್ಷನೂ ಇರುತ್ತೆ ಅನ್ನುವಂಥದ್ದಿಲ್ಲ. ಸೊ 15 ಡೇಸ್ ಆಗಿರ್ಬೋದು, 1 ಮಂತ್ಗೊಮ್ಮೆ ಆಗಿರ್ಬೋದು, 6 ಮಂತ್ಗೊಮ್ಮೆ ಆಗಿರ್ಬೋದು, ಹೀಗೆ ಅರ್ಜಿಯನ್ನ ಆಹ್ವಾನಿಸ್ತಾರೆ. ಸೊ ಇದು ಹೆಂಗಪ್ಪ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಕೊನೆಯ ತನಕ ನೋಡಿ, ನಾನು ಹೇಳ್ತೀನಿ ಎಲ್ಲಿ ಹೋಗಿ ನೀವು ಏನು ಕೇಳಬೇಕು ಅಂತ ಹೇಳ್ಕೊಂಡು. ಸೊ ಇಲ್ಲಿ ನಿಮಗೆ ಸಬ್ಸಿಡಿ ಬಂದು 50% to 75% ವರೆಗೆ ಅಪ್ ಟು ಅಲ್ಲಿ ತನಕ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಈಗ SC/ST ಕ್ಯಾಟಗರಿ ಅಂತಂದ್ರೆ ಸಬ್ಸಿಡಿ ಜಾಸ್ತಿ ಸಿಗುವಂತ, ಒಕ್ಕಲಿಗ ಅಂತಂದ್ರೆ ಜಾಸ್ತಿ, ಈ ರೀತಿ ಕ್ಯಾಟಗರಿ ಒಂಡರ್ ಅಲ್ಲಿ ನಿಮಗೆ ಒಂದಷ್ಟು ಸಬ್ಸಿಡಿ ವೇರಿಯೇಷನ್ ಆಗುತ್ತೆ. ಫಿಕ್ಸ್ಡ್ ನಿಮಗೆ 75% ಸಿಗುತ್ತೆ ಅನ್ನುವಂಥದ್ದು ಇಲ್ಲ.
ಇನ್ನು ಸ್ನೇಹಿತರೆ, ನಾಲ್ಕನೇದಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಯೋಜನೆ. ಸೊ ಇದರ ಬಗ್ಗೆ ಕೂಡ ನಾನು ಹೇಳಲೇಬೇಕು. ಯಾಕೆಂತಂದ್ರೆ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಸಲಕರಣೆ ಸರಬರಾಜು ಯೋಜನೆ ಅಂಡರಲ್ಲಿ ಉಚಿತ ಹೊಲಿಗೆ ಯಂತ್ರ ಸಿಗುವಂಥದ್ದು ಸ್ನೇಹಿತರೆ. ಇಲ್ಲಿ ನಿಮಗೆ ಈಗ ಸದ್ಯಕ್ಕೆ ಈ ಒಂದು ಯೋಜನೆ ಅಂಡರಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಎಲ್ಲಪ್ಪ ಅಂತಂದ್ರೆ ಕೋಲಾರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ, ಹಾಗೆ ಬೆಂಗಳೂರಲ್ಲೂ ಕೂಡ ಅಂತ ಹೇಳ್ತಾರೆ. ಸೊ ಈ 4 ಜಿಲ್ಲೆಗಳಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಸೊ ಈ ಕೂಡಲೇ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇದು ನಿಮಗೆ 6 ಮಂತ್ ಇರುತ್ತೆ ಅಥವಾ 2 ಮಂತ್ ವರೆಗೆ ಇರುತ್ತೆ, ಆ ಥರ ಏನೂ ಇಲ್ಲ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಕೆಲವೊಂದು ಟೈಮಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗುತ್ತೆ. ಸೊ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಇದು ನಿಮಗೆ ಬರುವಂಥದ್ದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಯೋಜನೆ ಅಂಡರಲ್ಲಿ. ಇನ್ನು ಸ್ನೇಹಿತರೆ, ಯಾರು ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ನೋಡೋಣ. ಸೊ ನಾನೀಗ 4 ಸ್ಕೀಮ್ಗಳ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದ್ರೆ ಒಂದಷ್ಟು ಅರ್ಹತಾ ಮಾನದಂಡಗಳಿರುತ್ತೆ. ಸೊ ಇಲ್ಲಿ ನಿಮಗೆ ಮಹಿಳೆಯರ ವಯಸ್ಸು ಬಂದು 18ರಿಂದ 45 ವರ್ಷದ ಒಳಗಡೆ ಇರಬೇಕಾಗತ್ತೆ. ಸೊ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಮಹಿಳೆಯರು. ಸೊ ನೀವು ಬೇರೆ ಕಡೆ ಇದ್ಕೊಂಡು ನಾನು ಇಲ್ಲಿ ಕರ್ನಾಟಕದಲ್ಲಿ ಈಗ ಇದ್ದೀನಿ ಅಂತಂದ್ರೆ ಇಲ್ಲ, ಕಾಯಂ ನಿವಾಸಿ ಆಗಿರಬೇಕು. ಯಾಕಂತಂದ್ರೆ ನೀವು ಇಲ್ಲಿ ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕಾಗತ್ತೆ. ಅದರ ಜೊತೆಗೆ ಇನ್ ಕೇಸ್ ನೀವು ಬೇರೆ ಒಂದು ಸರ್ಕಾರ ಇದ್ದಂಥ ಟೈಮಲ್ಲಿ ಅಥವಾ ಬೇರೆ ನೀವು ಸ್ಕೀಮನ್ನು ಪಡ್ಕೊಂಡಿದ್ದೀರಾ, ಇದೆ ಉಚಿತ ಹೊಲಿಗೆ ಯಂತ್ರನ ಹಿಂದೊಮ್ಮೆ ತಗೊಂಡಿದ್ದೀರಾ ಮತ್ತೊಮ್ಮೆ ತಗೋತೀರಾ ಅಂತಂದರೆ ಇಲ್ಲ, ಆ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿಕ್ಕೆ ಇಲ್ಲ. ಅದರ ಜೊತೆಗೆ ಮಹಿಳೆಯರು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು. ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ಮಹಿಳೆಯರು ಯಾರು ಅರ್ಜಿ ಸಲ್ಲಿಸ್ತಾರೋ ಅವರು ಸರ್ಕಾರಿ ನೌಕರರು ಆಗಿರಬಾರ್ದು. ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಆಗಲ್ಲ. ಅದರ ಜೊತೆಗೆ ಉಚಿತ ಹೊಲಿಗೆ ಯಂತ್ರ ಒಂದು ತರಬೇತಿಯನ್ನು, ಸೊ ಟೈಲರಿಂಗ್ ತರಬೇತಿ ಏನಿರುತ್ತೋ ಅದನ್ನ ಪಡ್ಕೊಂಡವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಬ್ಲೌಸ್ ಸ್ಟಿಚ್ ಬರುತ್ತೆ, ನನಗೆ ಉಚಿತ ಹೊಲಿಗೆ ಯಂತ್ರ ಬೇಕು ಅಂತಂದ್ರೆ ಇಲ್ಲ. ಸೊ ಸರ್ಟಿಫಿಕೇಟ್ ಯಾರ ಹತ್ರ ಇರುತ್ತೆ, ಡಿಟೇಲ್ಡ್ ಆಗಿ 15, 20, 1 ತಿಂಗಳು ಯಾರು ತರಬೇತಿಯನ್ನ ಪಡ್ಕೊಂಡಿರ್ತಾರೋ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಎಲ್ಲರೂ ಕೂಡ ನನಗೂ ಟೈಲರಿಂಗ್ ಬರುತ್ತೆ, ನನಗೂ ಫಾಲ್ ಹಾಕಕ್ ಬರುತ್ತೆ, ಜಿಗ್ಜಾಗ್ ಹಾಕಕ್ ಬರುತ್ತೆ, ನನಗೂ ಉಚಿತ ಹೊಲಿಗೆ ಯಂತ್ರ ಬೇಕು ಅಂತಂದ್ರೆ ಇಲ್ಲ. ಸೊ ಇಲ್ಲಿ ಅರ್ಹತೆಯನ್ನ ಕೂಡ ಚೆಕ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಅರ್ಜಿ ಸಲ್ಲಿಸುವಂತ ವಿಧಾನದ ಬಗ್ಗೆ ಹೇಳ್ತೀವಿ. ಸೊ ಇಲ್ಲಿ ನೀವು ವಿಶ್ವಕರ್ಮ ಆಗಿರ್ಬೋದು, PMEJP ಥ್ರೂ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಆನ್ಲೈನಲ್ಲೇ ಅರ್ಜಿಯನ್ನ ಸಲ್ಲಿಸ್ಬೋದು. ಅದರ ಲಿಂಕನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಈ ಲಿಂಕ್ ಥ್ರೂ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸ್ಬೋದು. ಅಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಹೆಸರಾಗಿರ್ಬೋದು ಎಲ್ಲವನ್ನ ಕೂಡ ಕೇಳ್ತಾರೆ, ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬೋದು. ಅದರ ಜೊತೆಗೆ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಕೆಲವೊಂದು ಅರ್ಜಿ ಏನಪ್ಪಾ ಅಂತಂದ್ರೆ ಈಗ ಮೈಸೂರಲ್ಲಿ ಸಡನ್ ಆಗಿ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾರೆ, ಆಹ್ವಾನಿಸ್ತಾರೆ. ಸೊ ಆಗ ಏನು ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನ ಆಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಅಲ್ಲಿಗೆ ನೀವು ಭೇಟಿ ನೀಡಿ ಸದ್ಯಕ್ಕೆ ಇದು ಚಾಲ್ತಿಯಲ್ಲಿ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಯೋಜನೆ ಈ ಒಂದು ಸ್ಕೀಮ್ ಹೇಳ್ದಲ್ಲ, ನಾನು 4th ಒನ್ ಏನು ಹೇಳಿದೆ, ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಗ್ರಾಮೀಣ ಕೈಗಾರಿಕಾ ವಿಭಾಗಕ್ಕೆ ನೀವು ಫಸ್ಟ್ನೇದಾಗಿ ಹೋಗ್ಬೇಕಾಗತ್ತೆ. ಅಲ್ಲಿ ನಿಮಗೆ ಉಪನಿರ್ದೇಶಕರನ್ನ ನೀವು ಭೇಟಿ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇದು ನಾನು ಹೇಳ್ತಿರುವಂತದ್ದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಯೋಜನೆ. ಸೊ ನಿಮ್ಮ ಜಿಲ್ಲಾ ಪಂಚಾಯತ್ಗೆ ನೀವು ಹೋದ್ರೆ ಆಯ್ತು ಸ್ನೇಹಿತರೆ. ಸೊ ಹಾಗಾದ್ರೆ ಹೋದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು? ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ, ಅದನ್ನ ನೀವು ಸಬ್ಮಿಟ್ ಮಾಡಲೇಬೇಕು. ಎರಡನೇದಾಗಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಫಸ್ಟ್ ಪೇಜ್ ಏನಿರುತ್ತೋ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ವೋಟರ್ ID ಅಥವಾ ಪಡಿತರ ಚೀಟಿಯನ್ನ ಸಬ್ಮಿಟ್ ಮಾಡಬೇಕು. ರೇಷನ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ಅದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ 2 ಬೇಕಾಗತ್ತೆ ಸ್ನೇಹಿತರೆ. ಅದಾದ್ಮೇಲೆ ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ಇನ್ ಕೇಸ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಅದನ್ನ ಸಬ್ಮಿಟ್ ಮಾಡಿ. ನಾನು ಆಗ್ಲೇ ಹೇಳಿದೆ, ಸೊ ಅವರಿಗೆ ಮೊದಲ ಆದ್ಯತೆ ಆಗಿರುತ್ತೆ ಅಂತ ಹೇಳ್ಕೊಂಡು. ಸೊ ಇದನ್ನ ಕೊಟ್ರೆ ನಿಮಗೆ ಬೇಗ ಸಿಗುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಇಷ್ಟೂ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ತಗೊಂಡು ಹೋಗಿ, ಇನ್ ಕೇಸ್ ಉಚಿತ ಹೊಲಿಗೆ ಯಂತ್ರದ ಸಬ್ಸಿಡಿ ಆಗಿರ್ಬೋದು ಅಥವಾ ಅದನ್ನ ಒಂದು ಯೋಜನೆ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಸೊ ಸದ್ಯಕ್ಕೆ ಈಗ ಉಚಿತ ಹೊಲಿಗೆ ಯಂತ್ರ ಕೆಲವೊಂದು ಜಿಲ್ಲೆಗಳಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಸರ್ಕಾರ ಕೊಡ್ತಿರುವಂತಹ ಈ ಯೋಜನೆಗಳನ್ನ ನೀವು ಸದುಪಯೋಗ ಪಡಿಸ್ಕೊಂಡ್ರಿ ಅಂತಂದ್ರೆ ಸೊ ನೀವು ಆರ್ಥಿಕವಾಗಿ ಸದೃಢರಾಗಬಹುದು. ಸಾಕಷ್ಟು ಮಹಿಳೆಯರು ಇತ್ತೀಚೆಗೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕು, ಸ್ವಾವಲಂಬಿ ಬದುಕನ್ನ ಸಾಧಿಸಬೇಕು ಅಂತ ಇರ್ತಾರೆ. ಸೊ ಅಂತವರಿಗೆ ಸರ್ಕಾರ ಒಂದು ಸುವರ್ಣ ಅವಕಾಶವನ್ನ ಕೊಟ್ಟಿರುವಂತದ್ದು. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಸಿಗ್ಲಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್.
ಬಾಸ್ ವಾಲಾ, ಬಿ ದ ಬಾಸ್.